ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಾನು ಇವತ್ತು ಟೀಸರ್ ನೋಡಿದೆ, ಎಲ್ರಿಗೂ ಇಷ್ಟ ಆಯಿತು ಅಂತ ಹೇಳ್ತೀನಿ. ಈ ಟೀಸರ್ನ ಇವತ್ತು ಸಕ್ಸಸ್ ಕ್ಲಿಕ್ ಮಾಡೋಕ್ಕೆ ಕಾರಣ ನಿಮ್ಮ ಪತ್ರಿಕಾ ಮಾಧ್ಯಮದವ್ರು ಇರ್ಬೋದು ಅಥವಾ ಇಂಡಸ್ಟ್ರಿಯಿಂದ ಇರ್ಬೋದು, ನನ್ನ ಸ್ನೇಹಿತರು ಇರ್ಬೋದು. ತುಂಬ ಚೆನ್ನಾಗಿ ಪಾಸಿಟಿವ್ ರೆಸ್ಪಾನ್ಸು, ಜೊತೆಗೆ ನನಗೆ ಇಷ್ಟು ಯುನೀಕಾಗಿ ಬಂದಿದೆ ಅನ್ನೋದ್ರಲ್ಲಿ ಒಳ್ಳೆ ತುಂಬ ಚೆನ್ನಾಗಿ ನನಗೆ ಜೋಶ್ ಕೊಟ್ಟರು. ಒಬ್ಬ ನಿರ್ದೇಶಕನಿಗಾಗಲಿ ನಟನಿಗಾಗಲಿ ಮೊದಲನೇದು ಬೇಕಾಗಿರೋದು ಒಂದು ಸಕ್ಸಸ್ಸು. ಆ ಸಕ್ಸಸ್ಗೋಸ್ಕರ ಹಲವಾರು ವರ್ಷಗಳಿಗೆ ತಪಸ್ಸು ಮಾಡ್ತಾರೆ. ಸೊ ಇದೇನೆಂದರೆ ನನಗೆ ಈ ಟೀಸರ್ನಲ್ಲಿ ಆ ಸಕ್ಸಸ್ ಸಿಕ್ತು, ಅದನ್ನು ಆ ಖುಷಿನ ಹಂಚ್ಕೊಳ್ಳೋಕ್ಕೆ ನಿಮ್ಮ ಹತ್ರ ನಾನು ಬಂದೆ. ಇದು ನನ್ನ ಕಣಂಜರ್ ಸ್ಟಾರ್ಟ್ ಆಗಿದ್ದು ನನಗೆ ಆಲ್ಮೋಸ್ಟು ಇದೊಂದು ಕಣಂಜರ್ ಸಿಗೋಕ್ಕೆ ನನಗೊಂದು 13,000 ಕಿಲೋಮೀಟರ್ ನಾನು ಜರ್ನಿ ಮಾಡಿದೆ. ಯಾಕೆಂದರೆ ನನಗೊಂದು ಪ್ಲೇಸ್ಗೋಸ್ಕರನೇ ಅಥವಾ ನಾನೊಂದು ಲೊಕೇಶನ್ಗೋಸ್ಕರ ಸುಮಾರು ನಾನು ಪ್ರತಿಯೊಂದೂ ಹೊಸದಾಗಿ ಏನಾದರೂ ತೋರಿಸ್ಬೇಕು ಅಂತ ಹೋದಾಗ ಎಲ್ಲೂ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗದೆ ಹುಡ್ಕೊಂತ ಹೋದಾಗ ನನಗೊಂದು ಕಾರ್ಕಳದ ಹತ್ರ ಒಂದು ಕಣಂಜಾರ್ ಅಂತ ಸಿಕ್ತು. ಆ ಕಣಂಜಾರ್ ನನಗೆ ಹೋದಾಗ ನಾನು ಫೀಲ್ ಆಗಿದ್ದು, ನಾನು ಅಂದ್ಕೊಂಡಿದ್ದು ನನ್ನ ಕತೆಗೆ ತಕ್ಕನಾಗಿ ಕಂಪ್ಲೀಟ್ ನನಗೆ ಆ ಊರಲ್ಲಿ ನನಗೊಂದು ಪಾಸಿಟಿವ್ ರೆಸ್ಪಾನ್ಸ್ ಇತ್ತು. ರೆಸ್ಪಾನ್ಸ್ ಅನ್ನೋದಕ್ಕಿಂತ ನನಗೆ ನಂದೇ ಅಲ್ಲಿ ಹುಟ್ಟಿ ಬೆಳೆದಿದ್ದೀ ಅನ್ನೋ ಥರದಲ್ಲಿ ನನಗೊಂದು ಫೀಲ್ ಆಯಿತು. ಸೊ ಅದೇ ರೀತಿಯಲ್ಲಿ ನನಗೆ ಆ ಕಣಂಜಾರ್ ಊರಲ್ಲಿ ಒಂದು ಪಟ್ಟದ ಮನೆ ಅಂತಿದೆ. ಆ ಪಟ್ಟದ ಮನೆಯೂ ಅಷ್ಟೇ ಸುಮಾರು ಸುತ್ತ ನೀವು ಒಂದು ರೇಡಿಯಸ್ 2 ಕಿಲೋಮೀಟರ್ ಸುತ್ತ ನಿಮಗೆ ಅಲ್ಲೆಲ್ಲೂ ನಿಮಗೆ ಮನೆಗಳೇ ಇಲ್ಲ, ಒಂದು ಕಾಡು ಮಧ್ಯದಲ್ಲಿದೆ. ಅದು ಒಂದು ದೈವದ ಮನೆ. ಅದೇನೆಂದರೆ ನಿಮಗೆ ಆ ಮನೆ ಒಳಗೆ ಎಲ್ಲರೂ, ಆ ಊರಿನವ್ರು ಯಾರಾದರೂ ಆಗಲಿ ಆ ಮನೆಗೆ ಯಾರೂ ಬೀಗ ಹಾಕಲ್ಲ. ಹೋಗ್ಬೇಕಾದ್ರೆ ಎಲ್ಲರೂ ಚಪ್ಪಲಿ ಈಚೆ ಬಿಟ್ಬಿಟ್ಟೆ ಒಳಗಡೆ ಹೋಗ್ತಾರೆ ಅಂತ. ಯಾಕೆಂದರೆ ಅದನ್ನು ಒಂಥರ ದೇವಸ್ಥಾನ ಥರ ಒಂದು ಪವಿತ್ರವಾದ ಜಾಗದ ಥರ ಎಲ್ಲರೂ ಅಲ್ಲಿ ಆ ಸುತ್ತಮುತ್ತಿನ ಜನ ಪ್ರೀತಿಸ್ತಾರೆ ಅದನ್ನು. ಅಂಥ ಜಾಗ ನನಗೆ ಸಿಕ್ಕಿದ್ದು ನನಗೆ ಬಹಳ ಪುಣ್ಯ. ಮೊದಲನೇದಾಗಿ ನನಗೊಂದು ಮೊದಲನೇ ಸಕ್ಸಸ್ ಸಿಕ್ತು. ಯಾಕೆಂದರೆ ಅವರು ನನಗೆ ಮನೆ ಕೊಡಬೇಕಾದ್ರೆ ಈಸಿಯಾಗಿ ಒಪ್ಕೊಂಡಿಲ್ಲ, ತುಂಬ ಜನ ಅಪ್ರೋಚ್ ಮಾಡಿದ್ರಂತೆ. ಅವ್ರದ್ದೇ ಆದಂಥ ಪ್ರೊಸೀಜರ್ ಇರುತ್ತೆ. ಏನಂದರೆ ಅಲ್ಲಿ ಅವ್ರ ದೇವರು ಹೂವು ಕೇಳೋದು, ಆ ನಂಬಿಕೆಯಲ್ಲಿ ಬೆಳೆಸ್ಕೊಂಡ್ಬಂದಿದ್ದಾರೆ. ಅಲ್ಲಿ ನನಗೆ ಅವರು ನನಗೆಲ್ಲ ಹೂವು ಕೊಟ್ಟಿದೆ, ನೀವು ಮಾಡ್ಬೋದು ಅಂತ ಹೇಳಿದಾಗ ನನಗೆ ಅಲ್ಲಿಂದ ಶುರುವಾಯಿತು ನನ್ನ ಜರ್ನಿ ಸಕ್ಸಸ್ ಅನ್ನೋದು. ಸೊ ಸುಮಾರು ಅದು ಒಂದು 100 ವರ್ಷದ ಹಳೆ ಮನೆ ಅದು. ಯಾಕೆ ನಿಮಗೆ ಜೈನರ ಕಾಲದ್ದೆಲ್ಲ ನೀವು ರಿನೋವೇಷನ್ ಮಾಡಿ ಈ ಥರದ್ದೆಲ್ಲ ಇದ್ದಾಗ ಸಿನಿಮಾದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಸರ್ ಅದು ಎಷ್ಟು ಬ್ಯೂಟಿ ಆಗಿದೆ ಅನ್ನೋದನ್ನು. ನಂತರ ನಿಮಗೆ ಅಂದರೆ ನಿಮ್ಗೆ ನಾನು ಕರಾವಳಿ ಹಿನ್ನೆಲೆ ಇರೋವಂಥದ್ದೇ ಸಿನಿಮಾ ನಮ್ಮದು. ಹಂಗಂತ ನನಗೆ ಕಂಬಳ ಕೋಲ ಆಗಲಿ ಅಥವಾ ಮೀನುಗಾರ ಕಥೆ ಆಗಲಿ ಇದರಲ್ಲಿ ನಾನು ಬಳಸ್ಕೊಂಡಿಲ್ಲ. ಅಂದರೆ ಇದು ಒಂಥರ ಸಸ್ಪೆನ್ಸ್ ಥ್ರಿಲ್ಲರ್ ಅಂತ ಏನು ಹೇಳ್ತಾ ಇದ್ದೀವಿ, ನೀವು ಸಿನಿಮಾದಲ್ಲಿ ಅಷ್ಟೇ ಯುನೀಕಾಗಿ ಬ್ಯೂಟಿಯಾಗಿ ಏನು ಮೇಘ ಅವ್ರು ಹೇಳಿದ್ರು, ಈಗ ಯುನೀಕಾಗಿ ಟೀಸರ್ ಇದೆ, ಬ್ಯೂಟಿಯಾಗಿ ಸಾಂಗ್ಸ್ ಇದೆ ಅಂತ. ಆ ಯುನೀಕ್ ಬ್ಯೂಟಿ 100% ನಿಮಗೆ ಸಿನಿಮಾದಲ್ಲಂತೂ ಇದ್ದೇ ಇದೆ. ಇದೆಲ್ಲದಕ್ಕಿಂತ ಮುಖ್ಯ ಇಷ್ಟು ಚೆನ್ನಾಗಿ ಬರೋ ಕಾರಣ ಆಗಿರೋಂಥ ನನ್ನೆಲ್ಲ ಟೆಕ್ನಿಷಿಯನ್ಸು ನನ್ನ ಬೆನ್ನೆಲುಬಾಗಿ ನಿಂತ್ಕೊಂಡ್ರು. ನನ್ನ ಕ್ಯಾಮ್ರಾಮೆನ್ ಆಗಲಿ, ನನ್ನ ಮ್ಯೂಸಿಕ್ ಡೈರೆಕ್ಟರ್ಸ್ ಆಗಲಿ, ಹರ್ಷವರ್ಧನ್, ಶಶಾಂಕ್ ಶೇಷಗಿರಿ, ಎಡಿಟ್ರ್ ಬಂದು ವೆಂಕಿ UDV, ಇವರೆಲ್ಲರೂ ನನಗೆ ಬ್ಯಾಕ್ ಪಿಲ್ಲರ್ ಆಗಿ ನಿಂತ್ಕೊಂಡ್ರು. ಎಲ್ಲರೂ ನನ್ನ ಅಭಿರುಚಿಗೆ ತಕ್ಕನಾಗೆ ಜೊತೆಲಿ ಎಷ್ಟೇ ನಿನಗೀಗೆಲ್ಲ ಆಗಬೇಕು ಅಂತ ನಾನು ಎಷ್ಟೇ ಕರೆಕ್ಷನ್ಸ್ ಕೇಳಿದ್ರು ಯಾರು ಏನೂ ಬೇಜಾರು ಮಾಡ್ಕೊಳ್ಳದೆ ಚೆನ್ನಾಗಿ ಮಾಡ್ಕೊಂಡಿರೋದಕ್ಕೆ ಎಲ್ರಿಗೂ ನಾನು ಇಲ್ಲಿ ಥ್ಯಾಂಕ್ಸ್ ಹೇಳ್ತೀನಿ. ಇನ್ನೆಲ್ಲದಕ್ಕಿಂತ ಮುಖ್ಯವಾಗಿ ಇಷ್ಟು ಬ್ಯೂಟಿಫುಲ್ಲಾಗಿ ಬಂದಿದ್ದ ಮಂಜುನಾಥ್ ಹೆಗಡೆಗೆ ಹೇಳ್ಬೇಕು ಅಂತಂದರೆ ನಾನು ಯಾಕೆ ನನ್ನ ಕಾಟ ಸಹಿಸ್ಕೊಳ್ಳದೆ ತುಂಬ ಜನ ನನಗೆ ಇದನ್ನು ಅಪ್ರೋಚ್ ಬೇಡ ಅಂತಂದು ಹೇಳಿದಾಗ ಇದರಲ್ಲಿ ನನ್ನ ಮಂಜುನಾಥ್ ಹೆಗಡೆ ಬೆನ್ನೆಲುಬಾಗಿ ನಿಂತ್ಕೊಂಡು ನನಗೆ ಬ್ಯೂಟಿಫುಲ್ಲಾಗಿ ವರ್ಕ್ ಮಾಡಿಕೊಟ್ರು. ಸರ್ ಅದು ನಿಮಗೆ ಕತೆ ಒಳಗೆ ಅಲ್ಲಿ ನಿಮಗೆ ನೀವು ಒಂದು ಸಿನಿಮಾದಲ್ಲಿ ನಡೀತಾ ಇದೆ, ನಿಮಗೆ ಇದ್ರಲ್ಲಿ ನಾವು ಒಂದು ಕತೆ ಅಂತ ಆದರೆ ನಿಮ್ಗೆ ಅದು ಒಂದು ಸಿನಿಮಾ ನೋಡ್ತಾ ಇರಬೇಕಾದ್ರೆ ಎಲ್ಲೋ ಕಣಂಜಾರ್ ಊರಲ್ಲೇ ನಡೆದಿದೆ ಅನ್ನೋ ಥರದಲ್ಲಿ ಒಂದು ಫೀಲ್ ಇದೆ ನಿಮಗೆ. ಸೊ ಅದನ್ನು ಖಂಡಿತ ನಿಮಗೆ ಕಣಂಜಾರ್ ಸಿನಿಮಾ ನೋಡಿದ ಕೊನೆಯಲ್ಲಿ ನನಗೆ ಹೇಳ್ತೀರಾ ನೀವು. ಎಲ್ರಿಗೂ ನಮಸ್ಕಾರ. ಡೈರೆಕ್ಟ್ರು ಆಲ್ರೆಡಿ ಎಲ್ಲ ಹೇಳಿದ್ದಾರೆ ಆ್ಯಕ್ಚುಲಾಗಿ ಹೆಂಗೆ ಶೂಟ್ ಮಾಡಿದ್ವಿ, ಏನು ಮಾಡಿದ್ವಿ ಅನ್ನೋದು. ಟಾರ್ಚರ್ ಅಂತ ಅಂದ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ ಯಾವತ್ತೂ. ಯಾಕಂದರೆ ಅದರಲ್ಲಿ ನನಗೂ ನೇಮ್ ಬರಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಆಮೇಲೆ ಅವ್ರ ವಿಷನ್ಗೆ ನಾನು ಸಪೋರ್ಟ್ ಮಾಡಬೇಕು, ಅದನ್ನು ನನ್ನ ರೆಸ್ಪಾನ್ಸಿಬಿಲಿಟಿ. ಸೊ ಅದಕ್ಕೋಸ್ಕರ ನಾವು ಡೈರೆಕ್ಟ್ರದ್ದು ಹೆಂಗಿದೆ ಸ್ಕ್ರೀನ್ ಪ್ಲೇ ಇರ್ಬೋದು ಅಥವಾ ಶಾರ್ಟ್ ಡಿವಿಷನ್ ಇರ್ಬೋದು, ಅದನ್ನು ನಾವು ಮುಂಚೆನೇ ಪ್ರಿಪೇರ್ ಆಗಿದ್ವಿ. ಇವತ್ತು ಏನು ಶೂಟ್ ಮಾಡ್ತೀವಿ ಅದಕ್ಕೆ ಮುಂಚೆನೇ ಪ್ರಿಪೇರ್ ಆಗಿಬಿಟ್ಟು ನೀಟಾಗಿ ಲೊಕೇಶನ್ಗೆ ಹೋದ್ಮೇಲೆ ಅದನ್ನು ಏನು ಬೇಕು ಅದನ್ನು ಶೂಟ್ ಮಾಡಿಕೊಂಡು ಆಮೇಲೆ ಎಕ್ಸ್ಟ್ರಾ ಬ್ಯೂಟಿಗೆ ಏನಾದರೂ ಬೇಕು ಅಂತಂದರೆ ಅದನ್ನು ಕ್ಯಾಪ್ಚರ್ ಮಾಡ್ಕೋತಿದ್ವಿ ಎಕ್ಸ್ಟ್ರಾ ಟೈಮ್ ಇದ್ದರೆ. ಸೊ ಅದೇ ಥರ ಹೋಯಿತು. ಆಮೇಲೆ ಮೂವಿಗೆ ಏನು ಬೇಕು, ಟೆಕ್ನಿಕಲಿ ಏನು ಬೇಕು, ಖಂಡಿತ ಪ್ರೊಡ್ಯೂಸರ್ ಕಮ್ ಡೈರೆಕ್ಟರ್ ಅವರೇ ಆಗಿರೋದ್ರಿಂದ
ಇಕ್ವಿಪ್ಮೆಂಟ್ಸ್ ಇರ್ಬೋದು, ಬೇರೆ ಸೆಟ್ಟು ಇದಿರ್ಬೋದು, ಕಂಪ್ಲೀಟಾಗಿ ಅದಕ್ಕೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಆಮೇಲೆ ನಾವು ಲೊಕೇಶನ್ನು ಅಷ್ಟೇ ತುಂಬ ಸುತ್ತಾಡಿದ್ದೀವಿ ಈ ಲೊಕೇಶನ್ ಸಿಗೋಕ್ಕೆ. ಇದಕ್ಕಿಂತ ಮುಂಚೆ ಆಲ್ ಓವರ್ ಕರ್ನಾಟಕ ಎಲ್ಲ ನಾರ್ತ್ ಕರ್ನಾಟಕದಿಂದನೂ ಸರ್ಚ್ ಮಾಡಿ ಅದೇ ಅವ್ರು ಹೇಳ್ದಂಗೆ 13,000 ಕಿಲೋಮೀಟ್ರ್ ಜರ್ನಿ ಮಾಡಿದ್ದೀವಿ. ಆಮೇಲೆ ಫೈನಲಿ ಇದು ಸಿಕ್ತು ನಮಗೆ, ನಮ್ಮ ಅದೃಷ್ಟನೂ ಅನ್ಬೋದು. ಸೊ ಈ ಥರ ನಮ್ಮ ಜರ್ನಿ ಈ ಥರ ಇತ್ತು. ಇವಾಗ ಟೀಸರ್ ರಿಲೀಸ್ ಆಗಿದೆ. ಅದ್ರ ಸಕ್ಸಸ್ ನೋಡಿದ್ರೆ ಖುಷಿ ಆಗ್ತಿದೆ ನಮ್ಮ ವರ್ಕ್ಗೂ. ಇಷ್ಟು ವರ್ಕ್ ಮಾಡಿದ್ದಕ್ಕೂ ಸಾರ್ಥಕ ಆಯ್ತಪ್ಪ ಅಂತ. ಸೊ ಇದಕ್ಕೆಲ್ಲ ಥ್ಯಾಂಕ್ಸ್ ಹೇಳ್ಬೋದು. ಎಲ್ಲರಿಗೂ ನಮಸ್ತೆ. ಅಂತೆ ಸಾರಿ ಸ್ವಲ್ಪ ಲೇಟ್ ಆಯಿತು. ಸೊ ಟೀಸರ್ ನೋಡಿದ್ರಿ ಕಣಂಜಾರು. ಮೇಯ್ನಾಗಿ ಹೇಳಬೇಕು ಅಂದರೆ ನಂಗೆ ನಿಜವಾಗ್ಲೂ ಸ್ವಲ್ಪನೂ ಹೋಪ್ ಇರಲಿಲ್ಲ. ಫ್ರ್ಯಾಂಕಾಗಿ ಹೇಳ್ತಾ ಇದ್ದೀನಿ, ಬಿಕಾಸ್ ಹೊಸ ಟೀಮು ಹೇಗೆ ಮಾಡಿರ್ತಾರೋ ಏನೋ ಅಂತ ಒಂದು ಭಯ ಅನ್ನೋದಕ್ಕಿಂತ ನನ್ನ ಮೈಂಡಲ್ಲೂ ಇರಲಿಲ್ಲ. ಓಕೆ, ಒಂದು ಟೀಸರ್ ಕಟ್ ಮಾಡ್ತಾರೆ, ರಿಲೀಸ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ನನ್ನ ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡಿಬಿಟ್ಟು ತುಂಬ ಚೆನ್ನಾಗಿದೆ, ನೀನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ, ಅಂದರೆ ಡಿಫ್ರೆಂಟ್ ಆಗಿದೆ ಟೀಸರು ಅಂತ ಹೇಳಿ ಸ್ಟಾರ್ಟ್ ಮಾಡಿದರು. ಸೊ ಅದಕ್ಕೆ ನನ್ನ ಕಡೆಯಿಂದ ನಮ್ಮ ಟೆಕ್ನಿಷಿಯನ್ಸ್ಗಳಿಗೆ ಸೊ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿ ಬಂದಿದೆ. ನನ್ನ ಸಾಂಗ್ ನೋಡಿಲ್ಲ, ಸಾಂಗು ತುಂಬ ಚೆನ್ನಾಗಿ ಬಂದಿರುತ್ತೆ. ತುಂಬ ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಇರುವಂಥ ಟೀಮ್ ಇದು. ಯಾಕೆಂದರೆ ಹೊಸ ಟೀಮು ಹೇಗಿರುತ್ತೋ ಏನೋ ಒಂದು ಭಯ ಇರುತ್ತೆ. ತುಂಬ ಟೆಕ್ನಿಕಲಿ ಸ್ಟ್ರಾಂಗ್ ಇದ್ದಾರೆ. ಕ್ಯಾಮ್ರಾಮನ್ ಸರ್ ಆಗಿರ್ಬೋದು, ಆ ಒಂದು ಈ ಸಿನಿಮಾಟೋಗ್ರಫಿ ನೋಡಿದ್ರೇ ಗೊತ್ತಾಗುತ್ತೆ, ಅಷ್ಟು ಸ್ಟ್ರಾಂಗಾಗಿ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಥ್ಯಾಂಕ್ ಯು ಸರ್. ಆಮೇಲೆ ಡೈರೆಕ್ಟರ್ ಸರು ತುಂಬ ಪ್ಯಾಷನ್ ಇರುವಂಥ ಡೈರೆಕ್ಟರು. ಅಂದರೆ ಅವರು ಪ್ರೊಡಕ್ಷನ್ ಆಗಿರ್ಬೋದು, ಡೈರೆಕ್ಷನ್ನು ಮತ್ತು ಹೀರೋ ಆಗಿ ಕೂಡ ಮಾಡಬೇಕು. ಸೊ ಚಾಲೆಂಜಿಂಗ್ ರೋಲೇ ಅನಿಸುತ್ತೆ. ಮೂರನ್ನೂ ಮಾಡೋದು ತುಂಬ ತುಂಬ ಚಾಲೆಂಜು. ಯಾಕೆಂದರೆ ಸೆಟ್ಟಲ್ಲೂ ನಾನು ತುಂಬ ಸಲ ಜಗಳ ಮಾಡಿದ್ದೀನಿ ಸರ್ ಹತ್ರ. ಸೊ ಸ್ವಲ್ಪ ಪ್ರಾಬ್ಲಮ್ ಆಗೋದ್ರಿಂದ, ಯಾಕೆಂದರೆ ಎಲ್ಲ ಅವರಿಗೆ ಮೈಂಡಲ್ಲಿ ಎಲ್ಲನೂ ಅವರೇ ಮಾಡಬೇಕಾಗುತ್ತೆ. ಸೊ ಅದನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಆರ್ಟಿಸ್ಟ್ಗಳಾಗಿ. ಸೊ ಈ ಥರ ತುಂಬ ಚೆನ್ನಾಗಿ ಬಂದಿದೆ. ನನಗಂತೂ ಈ ಸಿನಿಮಾ ಟೀಸರ್ ನೋಡಿ ತುಂಬಾ ಇಷ್ಟ ಆಯಿತು. ಒಂದು ಆಮೇಲೆ ಈ ಸಿನಿಮಾದಲ್ಲಿ ನಾನು ಒಂದು ಕ್ಯಾಮಿಯೋ ರೋಲ್, ಗೆಸ್ಟ್ ರೋಲ್ ಥರ ಮಾಡ್ತಾ ಇರೋದು. ನಾನು ಸ್ವಲ್ಪ ಸೀನ್ಗಳಲ್ಲಿ ಮತ್ತು ಒಂದು ಸಾಂಗಲ್ಲಿ ಕಾಣಿಸ್ಕೋತೀನಿ. ಇದು ತುಂಬ ಸ್ಪೆಷಲ್ ಇರುವಂತಹ ಸಾಂಗು. ಸೊ ನಂಗೆ ತುಂಬ ಇಷ್ಟ ಆಯಿತು ಸಾಂಗು ಮತ್ತು ಮೂವಿ. ಸೊ ಎಲ್ಲ ಟೀಮ್ಗೆ ನನ್ನ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.